ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀಲಾ, ಅಮ್ಮೋರೆ, ಏನಮ್ಮ 2 ದಿವಸದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು 1 ವಾರ ಮಾಡ್ಬಿಟ್ಟೆ? ಯಾಕೆ ಮನೇಲಿ ಏನಾದ್ರೂ ಸಮಸ್ಯೆ ಆಯ್ತಾ? ಆಗಿತ್ತು ಅಮ್ಮೋರೆ, ಆದ್ರೆ ಇವಾಗೆಲ್ಲ ಸರಿ ಹೋಗಿದೆ. ನೀನ್ ಈ ಮನೇಲಿ ಇಷ್ಟು ವರ್ಷ ಕೆಲಸ ಮಾಡಿದ್ಯಾ, ಹೀಗೆ ವಾರಗಟ್ಲೆ ರಜೆ ತಗೊಂಬಿಟ್ರೆ ಹೇಗಮ್ಮ? ಇನ್ಮೇಲೆ ರಜೆ ತಗೋಬೇಡ ಆಯ್ತಾ? ಸರಿ ಅಮ್ಮ, ಇನ್ಮೇಲೆ ರಜೆ ಹಾಕಲ್ಲ. ಪಾಪ ಅಡುಗೆ ಮನೇಲಿ ಸುಮಾ ಒಬ್ಳೆ ಎಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ, ಹೋಗಿ ಅವಳಿಗೆ ಸಹಾಯ ಮಾಡು. ಸರಿ ಅಮ್ಮ. ಅಮ್ಮೋರೆ, ನೀವು ಪಾತ್ರೆ ತೊಳಿತಿದ್ದೀರಾ? ನೀಲಕ್ಕ ಬಂದ್ರಾ? ಮನೆಯೆಲ್ಲ ಹೇಗಿದ್ದಾರೆ? ಏನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಅಮ್ಮೋರೆ, ಎಲ್ರೂ ಹುಷಾರಾಗಿದ್ದಾರೆ. ಸರಿ ಅಕ್ಕ, ನೀವು ಪಾತ್ರೆ ತೊಳ್ಕೊಂಬಿಡಿ, ನನ್ನ ಅಡ್ಗೆಗೆ ಸಿದ್ಧ ಮಾಡ್ತೀನಿ. ಅಯ್ಯೋ, ನೀವು ರೂಮ್ಗೆ ಹೋಗಿ ಅಮ್ಮ, ಈ ಕೆಲ್ಸನೆಲ್ಲ ನಾನು ನೋಡ್ಕೊಂತೀನಿ. ನೀವು ಒಬ್ರನ್ನೇ ಬಿಟ್ಟು ಹೋಗ್ತೀನಾ? ನಾನು ಮಾಡ್ತೀನಕ್ಕ ನಿಮ್ ಜೊತೆಗೇನೆ. ಹರಟೆ ಹೊಡಿಯಕ್ ಬಂದಿರೋದ ನೀವಿಬ್ರು? ತಿಂಡಿ ತಗೊಂಡ್ ನನ್ ರೂಮ್ಗ್ ಬಾ, ಇಮಿಡಿಯೇಟ್ ಆಗಿ ಬಾ, ನನ್ನ ಆಫೀಸ್ ಕೆಲ್ಸಕ್ ಲೇಟ್ ಆಗತ್ತೆ. ನೀಲಕ್ಕ ಏನು ಹೆದರ್ಕೋಬೇಡಿ, ತಿಂಡಿ ನಾನು ಸಿದ್ಧ ಮಾಡಿಟ್ಟಿದ್ದೀನಿ, ತಗೊಂಡೋಗಿ ಕೊಟ್ಬಿಡಿ. ಅಮ್ಮೋರೆ, ತಿಂಡಿ ತಗೊಳ್ಳಿ. ನೀನೇ ತಿನ್ನು. ನಾನ್ ಹೇಳಿದ್ದೇನು, ನೀನ್ ಮಾಡಿದ್ದೇನು? ನಾನ್ ಹೇಳಿದ್ಮೇಲೆ ಬರ್ಬೇಕು ಅಂತ ಹೇಳಿರ್ಲಿಲ್ವಾ? 2 ದಿನ ಅಂತ ಹೇಳಿದ್ರಿ, 1 ವಾರ ಆಗೋಯ್ತು. ಆಮೇಲೆ ನನ್ನನ್ ಕೆಲ್ಸದಿಂದ ತೆಗೆದು ಬೇರೆ ಯಾರನ್ನಾದ್ರೂ ಸೇರ್ಸ್ಕೊಂಡ್ಬಿಟ್ರೆ ಅಂತ ತುಂಬಾ ಭಯ ಆಯ್ತು ಅಮ್ಮೋರೆ. ಕರ್ಮ, ಬರೋಕ್ಕೂ ಮುಂಚೆ ಒಂದ್ ಮಾತ್ ನನಗೆ ಹೇಳ್ಬೇಕು ತಾನೆ? ನಾನೀಗ ಕೇಳ್ತೀನಿ ಅಂತ ಸಿಟ್ಟಾಗ್ಬಿಡ್ರಿ ಅಮ್ಮೋರೆ. ಸುಮನಮ್ಮವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ರಿ, ನೀವು ನೋಡಿದ್ರೆ ಸಿಡುತ್ತಿದ್ದೀರಾ. ಸುಮನಮ್ಮ ನೋಡಿದ್ರೆ ನಗ್ತಿದ್ದಾರೆ. ಯಾಕೆ, ಏನೂ ಆಗ್ಲಿಲ್ವಾ ಅಮ್ಮವ್ರೆ? ಹಾಗೆ ನೋಡ್ಬೇಡಿ ಅಮ್ಮ, ನಾನು ನಿಮ್ಮ ಪರ ಅಲ್ವಾ, ಅದಕ್ಕೆ ಕೇಳ್ದೆ. ನಿಮ್ ದೊಡ್ಡಮ್ಮ ಅವ್ರು ಇದಾರಲ್ಲ, ಅವರು ಅವಳ ಕೈ ಹಿಡ್ದಿದ್ದಾರೆ. ಅದಕ್ಕೆ ಅವಳ ಮನೆಯಿಂದ ಹೋಗ್ತಾ ಇಲ್ಲ. ಅವಳು ಏನ್ ಮಾಡಿದ್ರು ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮನೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ತಿದ್ದಾರೆ. ಕೆಲ್ಸದ ಒತ್ತಡಕ್ಕೆ ಅವಳು ಬಗ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವಳು ಗಟ್ಟಿಗಿತ್ತಿ, ಅದಕ್ಕೆಲ್ಲ ಬಗ್ಗೋಳಲ್ಲ. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಹೇಳ ಅಮ್ಮೋರೆ? ಅಲ್ಲ, ಇಷ್ಟ ಆದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಸುಮನಮ್ಮವ್ರಿಗೆ ಕಳ್ಳಿ ಅನ್ನೋ ಪಟ್ಟ ಕಟ್ಟಿದ್ರೆ ಮನೆಯಿಂದ ಸುಲಭವಾಗಿ ಓಡಿಸ್ಬೋದು ಅಮ್ಮೋರೆ. ಮನೆ ಹಾಳ್ ಕೆಲ್ಸನೇ, ಮನೆ ಹಾಳ್ ಮಾಡೋರ್ಗೆ ಚೆನ್ನಾಗ್ ಗೊತ್ತಿರುತ್ತೆ. ಆಲ್ ರೈಟ್ ಸರ್, ತುಂಬಾ ಬೇಗ ರಿಕವರ್ ಆಗ್ತಾ ಇದ್ದೀರಾ. ವಿಲ್ ಪವರ್ ಸ್ಟ್ರಾಂಗ್ ಇದೆ ನಿಮ್ಗೆ. ನಾವಿರೋದು ರಾಜಕೀಯದಲ್ಲಿ ಡಾಕ್ಟ್ರೆ, ವಿಲ್ ಪವರ್ ಇಲ್ಲ ಅಂದ್ರೆ ಬದುಕ ಕಷ್ಟ ಆಗುತ್ತೆ. ಯಾಕಪ್ಪ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನಾಯ್ತು? ಸರ್, ನಮ್ಮ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ. ನಮ್ಮವರು ನನ್ನ ಬಗ್ಗೆನೇ ಬೆರಳು ಮಾಡಿ ತೋರಿಸ್ತಾರೆ. ಈ ಘಟನೆಯಿಂದ ಬೇರೆಯವರು ತಮ್ಮ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆಸೋದಕ್ಕೆ ಹಿನ್ನಡೆ ಆಗ್ತಿದ್ದ ಆರೋಪ ಬೇರೆ ಮಾಡ್ತಿದ್ದಾರೆ. ನನ್ ಟಿಕೆಟ್ ಕೊಟ್ಟಿದ್ದೆ ತಪ್ಪು ಅಂತ ಹೇಳ್ತಿದ್ದಾರೆ. ಕೆಲವರು ರಾಜಕೀಯದಲ್ಲಿ 10-15 ವರ್ಷ ಮಣ್ಣು ಹೊತ್ತಿದ್ರು ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಿರಲ್ಲ. ಅಂಥದ್ರಲ್ಲಿ ನೀನು ಬರೀ 5 ವರ್ಷದಲ್ಲಿ MLA ಸೀಟ್ ಗಿಟ್ಟಿಸ್ಕೊಂಡಿದೆಯಲ್ಲ, ಅದಕ್ಕೆ ಅವ್ರಿಗೆಲ್ಲ ಉರಿ. ನೋಡು, ರಾಜಕೀಯ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅವ್ರನ್ನೆಲ್ಲ ಕರೆದು ನಾನು ಮಾತಾಡ್ತೀನಿ, ಸರಿ ಮಾಡ್ತೀನಿ. ಸರ್, ಮೆಜಾರಿಟಿ ಅಭ್ಯರ್ಥಿಗಳು ನನ್ನ ವಿರುದ್ಧವಾಗಿದ್ದಾರೆ ಅಂತ ಮುಖ್ಯಮಂತ್ರಿಗಳು ನನ್ನ ಟಿಕೆಟ್ ಕ್ಯಾನ್ಸಲ್ ಮಾಡಲ್ಲ ಅಲ್ವಾ? ಸಾಧ್ಯನೇ ಇಲ್ಲ.
CM ಸಾಹೇಬ್ರಿಗೆ ನಿನ್ ಮೇಲೆ ತುಂಬಾ ಅಭಿಮಾನ ಇದೆ. ಅದೆಲ್ಲ ಇರ್ಲಿ, ಚಿಟ್ಟೆ ಹೇಳ್ತಾ ಇದ್ದ ನೀನೇನೋ ಹೋಟ್ಲಲ್ಲಿ ಉಳ್ಕೊಂಡಿದ್ದೀಯಂತೆ. ಹೌದು ಸರ್, ಮನೇಲಿ ಸ್ವಲ್ಪ ಪ್ರಾಬ್ಲಮ್, ಅದಕ್ಕೆ ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ. ನನಗೆ ಆವತ್ತೇ ಅನಿಸಿತ್ತು ಹೀಗೆ ಆಗ್ಬೋದೇನೋ ಅಂತ. ಯಾಕಂದ್ರೆ ಹೊಸ ಹುಡುಗಿ, ತುಂಬಾ ಬಡತನದ ಮನೆಯಿಂದ ಬಂದಿರೋಳು, ನಿಮ್ಮ ಸ್ಟೇಟಸ್ಗೆ ಹೊಂದ್ಕೋತಾಳೋ ಇಲ್ವೋ ಅಂತ ಅವಳನ್ನ ನಿಮ್ಮ ಮನೆಯವ್ರಿಗೆ ಸೊಸೆ ಅಂತ ಸ್ವೀಕರಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು ಅಂತ. ನೋಡ್ತಿರ್ತಾ, ನಿನ್ನ ವೈಯಕ್ತಿಕ ಸಮಸ್ಯೆಗಳು ನಿನ್ನ ರಾಜಕೀಯ ಜೀವನಕ್ಕೆ ಮಾರಕ ಆಗಬಾರ್ದು. ಆಮೇಲೆ ಅದು ಇಲ್ಲ ಇದೂ ಇಲ್ಲ ಅನ್ನೋ ಥರ ಆಗುತ್ತೆ. ಅದಕ್ಕೆ ನೀನು ಈ ಎಲೆಕ್ಷನ್ ಮುಗಿಯೋವರೆಗೂ ಹೊರಗಡೆ ಇರೋದೇ ವಾಸಿ. ಹೌದು ಸರ್, ಅದಕ್ಕೆ ಹೋಟೆಲಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇನ್ಮುಂದೆ ನನ್ನ ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳನ್ನ ಅಲ್ಲಿಂದನೇ ತೀರ್ಮಾನ ಮಾಡ್ತೀನಿ. ಒಳ್ಳೆ ನಿರ್ಧಾರ ಮಾಡಿದ್ದೆ ತೀರ್ಥ. ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದ ತಕ್ಷಣ ನಿನ್ನ ವಿರೋಧವಾಗಿ ಮಾತಾಡೋನೆಲ್ಲ ಕರೆಸಿ ಸರಿ ಮಾಡ್ತೀನಿ. ನೋಡು, ನೀನು ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತೀಯ, MLA ಆಗ್ತೀಯ ಅಷ್ಟೇ. ಸರ್, ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ಖಂಡಿತ ಇರುತ್ತಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಪ್ಪ. ಅಮ್ಮೋರೆ, ಕೆಲ್ಸ ಆಯ್ತಾ? ಅಡ್ಗೆ ಮನೆಗೆ ಹೋಗು. ಇನ್ನು ನನ್ನ ಆಟ ಶು. ಹಲೋ, ಹೋದ್ವಾರ ನೀವು ಡಿಸ್ಪ್ಯಾಚ್ ಮಾಡಿದ್ವಲ್ಲಯ್ಯ, ಸರಿಯಾಗಿ ನೋಡು. ಹಾ, ಆಯ್ತು ಬಿಡು, ಎಷ್ಟು ಸತಿ ಹೇಳಿದ್ದೀನಿ ಹೇಳ್ತೀಯ. ಆಯ್ತು. ನೀಲಾ, ಓಕೆ. ನೀಲಾ, ಸಾಧನಾ, ಯಾಕಿಷ್ಟು ಜೋರ ಕುಗ್ತಾ ಇದೆಯಾ? ಏನಾಯ್ತು? ಮಾವ, ಇತ್ತೀಚೆಗೆ ಈ ಮನೇಲಿ ಇಟ್ಟು ವಸ್ತು ಇಟ್ಟು ಜಾಗದಲ್ಲಿ ಇರೋದೇ ಇಲ್ಲ. ಈಗ ಯಾವ ವಸ್ತು ಇಟ್ಟು ಜಾಗದಲ್ಲಿ ಇಲ್ಲ ಅದನ್ನ ಹೇಳು. ನನ್ ರೂಮಲ್ಲಿ ಇಟ್ಟಿದ್ದ ಚಿನ್ನದ ಓಲೆ ಕಾಣಿಸ್ತಿಲ್ಲ. ನಿನ್ ರೂಮಲ್ಲಿರೋ ವಾಲೆ ಇಕ್ಕಿದಂಗೆ ಕಾಣೆ ಆಗೋಣ ಅಂದ್ರೆ ಕಾರಣ ಏನಮ್ಮ? ನಿನ್ ರೂಮಲ್ಲೇ ಎಲ್ಲೋ ಇರ್ಬೇಕು, ಹುಡ್ಕೋಗು. ಮಾವ, ರೂಮಲ್ಲಿ ಇಂಚು ಬಿಡ್ದ ಹಾಗೆ ಹುಡುಕಿದೀನಿ, ಎಲ್ಲೂ ಸಿಕ್ತಿಲ್ಲ. ಸಿಕ್ಲಿಲ್ವಾ? ಹಂಗಾದ್ರೆ ನನ್ನಂಗೆ ನಿನ್ಗೂ ಎಲ್ಲೋ ಮರುಗುಳಿ ಕಾಯಿಲೆ ಸ್ಟಾರ್ಟ್ ಆಗ್ಬಿಡ್ತು ಅಂತ ಕಾಣುತ್ತೆ. ಸಾಧನ, ಓಲೆ ನಿನ್ ರೂಮಿಂದ ಎಲ್ಲ ಹೋಗುತ್ತೆ, ಸರಿಯಾಗಿ ಹುಡುಕು. ಅದನ್ನೇ ನಾನು ಕೇಳ್ತಿರೋದು ಅತ್ತೆ, ಎಲ್ಲಿಗೆ ಹೋಯ್ತು? ನೀಲಾ, ನನ್ ರೂಮ್ ಕ್ಲೀನ್ ಮಾಡ್ದವ್ರು ಯಾರು? ನಾನು ಮತ್ತೆ ಸುಮ್ನಮ್ಮವರು. ಓ, ನೀನ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ ಇಲ್ಲಿ? 8 ವರ್ಷದಿಂದ ಅಮ್ಮೋರೆ. 8 ವರ್ಷದಿಂದ ಕೆಲಸ ಮಾಡ್ತಿದ್ಯಾ? ಇದುವರೆಗೂ ನನ್ನ ರೂಮಿಂದ ಒಂದು ಗುಂಡ್ ಪಿನ್ ಕೂಡ ಮಿಸ್ ಆಗಿರ್ಲಿಲ್ಲ. ನನ್ ಕಿವಿ ಓಲೆ ಎಲ್ಲಿ ಹೋಯ್ತು? ನೀನೇನಾದ್ರೂ ಕದ್ದಿದ್ಯಾ? ಅಯ್ಯಯ್ಯೋ, ನಾನ್ ಯಾಕೆ ಎತ್ಕೊಳ್ಳಿ ಅಮ್ಮೋರೆ? ನನಗ್ ಬೇಕಿರೋದೆಲ್ಲ ನೀವೇ ಕೊಡಿಸ್ತೀರಲ್ಲ. ಹಾಗಾದ್ರೆ ನನ್ ಓಲೆ ಎಲ್ಲಿ ಹೋಯ್ತು? ಅದಕ್ಕೇನ್ ಕಾಲಿದ್ಯಾ ಓಡ್ ಹೋಗೋದಕ್ಕೆ?
ಅಥವಾ ಈ ಮನೆಗ್ ಹೊಸ್ದಾಗ್ ಬಂದಿರೋರು ಏನಾದ್ರೂ ಕೈ ಚಳಕ ತೋರ್ಸಿದಾರ? ಸಾಧನ ಸುದ್ದಿ ಬಳಸಿ ಯಾರ ಬಗ್ಗೆ ಹೇಳ್ತಿದ್ಯಾ? ಅತ್ತೆ, ನನಗ್ ನಿಮ್ ತರ ಇಂಡೈರೆಕ್ಟ್ ಆಗಿ ಮಾತಾಡಕ್ ಬರಲ್ಲ. ಡೈರೆಕ್ಟ್ ಆಗಿ ಪಾಯಿಂಟ್ ಬರ್ತೀನಿ. ನೀಲ ನನ್ ಓಲೆ ಕದ್ದಿಲ್ಲ ಅಂದ್ಮೇಲೆ ಇವಳೆ ನನ್ ಓಲೆ ಕದ್ದಿರ್ತಾಳೆ. ನೀಲ ನನ್ ಓಲೆ ಕದ್ದಿಲ್ಲ ಅಂದ್ಮೇಲೆ ಇವಳೆ ನನ್ ಓಲೆ ಕದ್ದಿರ್ತಾಳೆ. ಸಾಧನ, ಅಯ್ಯೋ ದೇವ್ರೆ, ನಾನ್ ಯಾಕೆ ಕದಿಲಿ ಅಕ್ಕ? ನಾನ್ ಬೇರೆ ವಸ್ತುಗೆ ಆಸೆ ಪಡೋಳೆ ಅಲ್ಲ. ತೀರ್ಥ ನಿತ್ಯನ್ ಸ್ವತ್ತಾಗಿದ್ದ. ಸಾಧನ, ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ. ಸರಿ ಆಯ್ತು, ವಿಷಯನ ಡೈವರ್ಟ್ ಮಾಡೋದಿಲ್ಲ. ನನಗೆ ಕಳ್ತನ ಮಾಡಿರೋದ್ ಯಾರು ಅಂತ ಪ್ರೂವ್ ಆಗ್ಬೇಕು. ನಾನ್ ಹೇಗ್ ಸಾಬೀತ್ ಮಾಡ್ಲಿ ಹೇಳಿ? ಕಳ್ತನ ಮಾಡ್ದವ್ರು ಒಂದ ವಸ್ತುನ ಸಾಕ್ಸಿರ್ತಾರೆ, ಇಲ್ಲ ಅಂದ್ರೆ ಅವ್ರ ಹತ್ರ ಜೋಪಾನವಾಗಿ ಇಟ್ಕೋತಾರೆ. ಹುಡ್ಕಿದ್ರೆ ಸಿಕ್ಕೇ ಸಿಗುತ್ತೆ. ನೋಡಿ, ನಾನಂತೂ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ. ನಿಮಗ್ ಅನುಮಾನ ಇದ್ರೆ ದಯವಿಟ್ಟು ನನ್ನ ರೂಮಿಗೆ ಬಂದ್ ನೋಡಿ. ನೀಲಾ, ಅವಳ ರೂಮಿಗೆ ಹೋಗಿ ಅವಳ ಬಟ್ಟೆ ಬರೆ ಎಲ್ಲ ಚೆಕ್ ಮಾಡು. ಹೋಗು. ಬೇಕಾಗಿಲ್ಲ. ಹಾಗಾದ್ರೆ ಕದ್ದಿರೋರು ಯಾರು ಅಂತ ನಾವ್ ಹೇಗ್ ಕಂಡಿಡಿಬೇಕು ಅತ್ತೆ? ಇವಳು ಕದ್ದಿಲ್ಲ. ಕದ್ದಿಲ್ಲ ಅನ್ನೋದಕ್ಕೆ ಪುಷ್ಟಿ ಇದೆ ಅತ್ತೆ. ಏನು? ಅತ್ತೆ, ದಯವಿಟ್ಟು ನನ್ ಮಾತು ಕೇಳಿ. ಯಾಕೆ ನೀವ್ ಅವ್ರನ್ನ ತಡಿತಿದ್ದೀರಾ? ಇವಾಗ ನೀವ್ ಅವ್ರನ್ನ ತಡೆದ್ರೆ ಅವ್ರು ಹೇಳ್ತಿರೋದೇ ಸತ್ಯ ಅಂತ ಎಲ್ರು ನಂಬ್ತಾರೆ. ಹುಡುಕ್ಲಿ ಬಿಡಿ. ಆಯ್ತಲ್ಲ, ಇವಳೇ ಹೇಳಿದ್ಲಲ್ಲ. ನೀಲಾ, ಹೋಗ್ ಹುಡ್ಕೋ.